ಸಂಕರ್ಷಣ ಒಡೆಯರು ಅಂತ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಮಾಡಿದ ಪುಣ್ಯಾತ್ಮರು. ಅವ್ರದ್ದೊಂದು ಅದ್ಭುತವಾದ ಜೀವನದ ವೈರಾಗ್ಯ ಬಂದ ಒಂದು ಕಥೆ, ತುಂಬ ರೋಚಕವಾದದ್ದು. ಅವರು ಸಂಕರ್ಷಣ ಒಡೆಯರ ಜೀವನದ್ದು ದೊಡ್ಡವರಲ್ಲಿ ಗುರುಗಳಲ್ಲಿ ಇದ್ರೆ ಆಗುವ ಲಾಭ ಏನು ಅಂದರೆ, ಸತ್ಯ ಸಂಕಲ್ಪ ತೀರ್ಥರು ಅಂತ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದವರು. ಸತ್ಯ ಸಂಕಲ್ಪ ತೀರ್ಥರ ಕಾಲದಲ್ಲಿ ಖರ್ಜಗಿ ಅಂತ ಹಾವೇರಿಯ ಸಮೀಪದಲ್ಲಿ ಒಂದು ವರದಾ ನದಿಯ ತೀರ, ಅಲ್ಲಿಗೆ ಬಂದಾಗ ಬರ. ಅವತ್ತು ಬರ ಅಂದರೆ ಬೇರೆ ಊರಿಗೆ ಹೋಗ್ತೀವಿ ತಿಂತೀವಿ ಇದ್ಯಾವುದು ಸಾಧ್ಯ ಇರಲಿಲ್ಲ, ಕಮ್ಯುನಿಕೇಷನ್ ಇರಲಿಲ್ಲ, ಊರು ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅನ್ನ ಆಹಾರಗಳಲ್ಲಿ ಒದ್ದಾಡ್ತಾ ಇದ್ದಾರೆ. ಸ್ವಾಮಿಗಳು ಬಂದಾಗ ಒಂದು ವಾರ ಮೃಷ್ಟಾನ್ನ ಭೋಜನ ಆಯಿತು. ಊರಿಗೆ ಹೋಗಿ ಬರ್ತೀವಿ ಅಂದರೆ ಕಾಲು ಹಿಡ್ಕೊಂಡು ದಯಮಾಡಿ ಹೋಗಬೇಡ್ರಿ, ಅನ್ನ ನೋಡಿ ಎಷ್ಟು ದಿವಸ ಆಗಿತ್ತು, ನಮ್ಮ ಊರಿನಲ್ಲಿ ಬರ ಆಗಿದೆ, ನಾವು ಸತ್ತೋಗ್ತೀವಿ, ಸ್ವಲ್ಪ ಮಳೆ ಬಂದ ಮೇಲೆ ಹೋಗಿ ಅಂತ. ಹಾಗೆ ಆಗಲಿ ಅಂದರು. 1 ತಿಂಗಳಾಯಿತು, 2 ತಿಂಗಳಾಯಿತು. ಆಮೇಲೆ ಮಠದ ದಿವಾನ್ರಂದರು, ಹೋದ ಊರಲ್ಲೆಲ್ಲ ಬರ ಅಂತ ಆದರೆ ಮಠದ ಗತಿ ಏನು, ಮಠ ಕೃಷ್ಣಾರ್ಪಣ ಆಗಿಬಿಡತ್ತೆ, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ. ಪ್ರಾಣ ಹೋದರೆ ನಾವು ಮತ್ತೆ ಪ್ರಾಣ ಅಂತೂ ಹಾಕ್ಲಿಕ್ಕಾಗಲ್ಲ, ಅನ್ನ ಏನಾದರೂ ಹಾಕಬಹುದು ಅಲ್ಲ. ಹಣ ಎಲ್ಲಿ ಅಂದರು. ಏನು ಮಠದಲ್ಲಿರೋ ಬೆಳ್ಳಿ ಬಂಗಾರ ಯಾರಿಗಾಗಿದೆ? ಏನು ರಾಮಚಂದ್ರನಿಗೆ ಬೆಳ್ಳಿ ಬಂಗಾರ ಏನು ಬೇಡ, ಎಲ್ಲ ಒತ್ತೆ ಇಡಿ. ಏನು ಆಚಾರ್ಯಕರಾಚಿದ ಪ್ರತಿಮೆಗಳು ಅದು ಮಾತ್ರ ಉಳಿಲಿ. ಅದು ಆ ಒಂದೊಂದು 2 ತಿಂಗಳಿಗೆ ಬಂಗಾರದ ಕೊಡ, ಬಂಗಾರದ ಏನೇನಿದೆಯೋ ಎಲ್ಲ ಪದಾರ್ಥಗಳನ್ನು ಧಾರವಾಡದಲ್ಲಿ ಒತ್ತೆ ಇಡೋದು, ತರೋದು, ಹಣ ತರೋದು, ಹಾಕೋದು. 12 ವರ್ಷ ಅನ್ನದಾನವನ್ನು ಮಾಡಿದ್ರಂತೆ ಪುಣ್ಯಾತ್ಮರು. 12 ವರ್ಷ ಅನ್ನದಾನ. ಇವತ್ತು ನಾವೆಲ್ಲ ಸುಖವಾಗಿದ್ದೀವಿ ಅಂದರೆ ಈ ಎಲ್ಲ ಪುಣ್ಯಾತ್ಮರು ಮಾಡಿದ ಅನ್ನದಾನ, ನಮ್ಮ ಮನೆಯಲ್ಲಿ ಹಿರಿಯರು ಮಾಡಿದ ಅನ್ನದಾನದ ಫಲ. ಏನು ನಾವಿವತ್ತು ಅನ್ನದಾನ ಮಾಡಲಿಕ್ಕಾಗತ್ತೆ? ಯಾರು ಬರ್ತಾರೆ ನಿಮ್ಮ ಮನೆಗೆ ಇವತ್ತು? ಯಾವ ಅತಿಥಿ ಅಭ್ಯಾಗತರಿಗೆ ನಾವು ಮಾಡಲಿಕ್ಕಾಗತ್ತೆ? ನಮ್ಮ ಮನೆಯಲ್ಲಿ ನಾವು ಊಟ ಮಾಡಿದ್ರೆ ಹೆಚ್ಚಾಗಿದೆ ಇವತ್ತು. 12 ವರ್ಷ ಅನ್ನದಾನ ಮಾಡಿತು. ಆದಮೇಲೆ ಒಳ್ಳೆ ಮಳೆ ಚೆನ್ನಾಗಿ ಬಂತು. ಮಠದಲ್ಲಿ ಏನೂ ಇಲ್ಲ, ಬಾಳೆ ಎಲೆ ಮೇಲೆ ರಾಮದೇವರ ಪೂಜೆ. ಏನಾದರೂ ಮಾಡಿ ಆ ಸಂಪತ್ತನ್ನೆಲ್ಲ ತರಬೇಕು. ಪಾಪ ಸಂಚಾರ ಮಾಡ್ತಾ ಇದ್ರು. ಅವತ್ತಿನ ಕಾಲಕ್ಕೆ 4 ಆಣೆ, 8 ಆಣೆ, 2 ಆಣೆ, 3 ಆಣೆ ಎಷ್ಟು ಬರಬೇಕದು? ಸತ್ಯ ಸಂಕಲ್ಪರ ನಂತರದಲ್ಲಿ ಸತ್ಯ ಸಂತುಷ್ಟರು ಅಂತ ಅವರು 1-2-3 ವರ್ಷ ಇದ್ದರು. ಅವರ ಕಾಲದಲ್ಲೂ ತೀರಲಿಲ್ಲ. ಕೆಲವು ಪದಾರ್ಥ ತಂದರು, ಅಡ ಇಟ್ಟದ್ದು. ಸತ್ಯ ಪರಾಯಣ ತೀರ್ಥರು ಅಂತ ಅವರ ಶಿಷ್ಯರು, ಸತ್ಯ ಸಂಕಲ್ಪರ ಶಿಷ್ಯರು, ಪರಮ ಶಿಷ್ಯರು. ಅವರು ಏನಾದರೂ ಮಾಡಿ ನನ್ನ ಗುರುಗಳು ಮಾಡಿದ ದೊಡ್ಡ ಸೇವೆ ಅದು. ಒಂದು ಮಾತಲ್ಲಿಲ್ಲ, ನನ್ನ ಗುರುಗಳು ಸಾಲ ಇಟ್ಟರು, ಎಂಥ ಅದ್ಭುತವಾದ ಕೆಲಸ ಮಾಡ್ಯಾರೆ, ನನ್ನ ಭಾಗ್ಯ ಇದು, ಇಂಥ ಪರಂಪರೆಯಲ್ಲಿ ಬಂದೆ, ನಾನೇನಾದರೂ ಮಾಡಿ ಎಲ್ಲ ಸಂಪತ್ತನ್ನು ತರಬೇಕು. ಈ ಸಾಲ ಕೊಟ್ಟವನಿಗೆ ಏನಾಯಿತು, ಇವ್ರು ಏನು ನನಗೆ ದುಡ್ಡು ಕೊಡ್ತಾರೋ ಇಲ್ಲೋ, 2 ತಲೆ ಹೊಟ್ಟೋಯ್ತು ನನ್ನೆದುರಿಗೆ. ತನ್ನ ತಮ್ಮನ್ನ ಮಠದಲ್ಲಿ ಇಟ್ಬಿಟ್ಟ. ಏನೇ ಪಾದಪೂಜಾ ಭಿಕ್ಷಾ ಕಾಣಿಕೆ ಬಂದರೆ ನೀನೇ ತೊಗೊಂಬಿಡು, ಸ್ವಾಮಿಗಳು ಕೊಡಲೇಬೇಡ, ಇಲ್ಲಾಂದ್ರೆ ಮತ್ತೆ ಅವರು ಬಳಸ್ಬಿಡ್ತಾರೆ. ಒಂದು ದಿವಸ ಎಲ್ಲ ಸೇರ್ತು ಅಂತ ನೀ ಏನು ಬರೀತಿ ಪತ್ರ ಎಲ್ಲ ಮಠಕ್ಕೆ ಕೊಟ್ಟು ಕಳಿಸ್ತೀನಿ. ಅವರು ಮಠದಲ್ಲಿದ್ದರು, ಹೊತ್ತು ಹೋಗ್ಬೇಕಲ್ಲ. ಸತ್ಯಪರಾಯಣರು ಪಾಠ ಹೇಳಬೇಕಾದ್ರೆ ಎಲ್ಲೋ ಮೂಲೆಯಲ್ಲಿ ಕೂತಿರೋರು, ಕೇಳಿದ್ರೆ ಪುಣ್ಯ ಶ್ರೀಮದಾಚಾರ್ಯರ ಶಾಸ್ತ್ರ ಕಿವಿಗೆ ಬಿದ್ದರೆ ಅಂತ. ಒಂದು 5-6 ವರ್ಷ ಪಾಠ ಕೇಳಿ ಗೊತ್ತಿಲ್ಲದೆ ಪಂಡಿತರಾಗ್ಬಿಟ್ರು. ಯಾವಾಗ ಶಾಸ್ತ್ರದ ಆಳ ಅರಿವಾಯಿತು, ಈ ಸಂಪತ್ತಿಗಾಗಿ ನಾನು ಅಡದಂತೆ ಈ ಮಠದಲ್ಲಿದ್ದೇನೆ, ಗುರುದಕ್ಷಿಣೆ ಕೊಡಬೇಕು ಅಂತ ಅಣ್ಣನಿಗೆ ಒಂದು ಪತ್ರ ಬರೆದು, ಸಮಗ್ರ ಮಠದ ದುಡ್ಡು ಬಂದು ಸೇರಿದೆ, ನೀವೆಲ್ಲ ಹಣವನ್ನು ಕೊಟ್ಟು ಕಳಿಸ್ರಿ. ತಮ್ಮನೇ ಬರದೆ ಆನೆ ಅಂತ ಎಲ್ಲ ಕೊಟ್ಬಿಟ್ರು. ಅವರಂದ್ರು, ಏನು ನಾವು ಹಣನೇ ಕೊಟ್ಟಿಲ್ಲ, ನೀವು ಯಾಕೆ ತಂದ್ರಿ? ಇಲ್ಲ, ನಿಮ್ಮಿಂದ ಪಾಠ ಕೇಳಿದ್ದಕ್ಕೆ ಗುರುದಕ್ಷಿಣೆ ಹಾಳಾಯ್ತು ಅಂದು. ಇಲ್ಲೇ ನಮಗೆ ದೇವರು ಕೊಟ್ಟ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಇತ್ಲಾಗೆ ದುಡ್ಡು ಬರಲಿಲ್ಲ, ಇದ್ದ ಸಾಮಾನು ಹೋಯ್ತು, ಅಮ್ಮು ಪೋಯ ಸೊಮ್ಮು ಪೋಯ ಶನಿ ಪೊಂದ್ಯ ಅಂತ ಅವನೇ ಬಂದ ಅಣ್ಣನೇ. ತಮ್ಮನ ಮೊದಲು ನೋಡಿದ, ಎಲ್ಲಪ್ಪ ರೊಕ್ಕ ಎಲ್ಲಿ? ಇಲ್ಲ, ನಾನು ಗುರುದಕ್ಷಿಣೆ ಯಾಕೆ ಕೊಟ್ಟೆ? ನಮಗೇನು ಕಡಿಮೆ ಮಾಡಿ ಅಂದ ದೇವರು. ವ್ಯವಹಾರ ಬೇರೆ, ಗುರುಭಕ್ತಿ ಬೇರೆ. ಮರ್ಯಾದೆಯಿಂದ ಹಣ ಕೊಡು, ಇಲ್ಲ ಸಾಮಾನು ಕೊಡಿಸು ಅಂದರು. ಇಲ್ಲ, ನಾನು ಅದನ್ನೆಲ್ಲ ಕೊಟ್ಟಾಗಿದೆ, ಅವೆಲ್ಲ ಆಗೋದಿಲ್ಲ ಅಂದರು. ಬೇಕೇ ಬೇಕು. ತಮ್ಮ ಅಂದರು, ಆಸ್ತಿಯಲ್ಲಿ, ಅಪ್ಪನ ಆಸ್ತಿಯಲ್ಲಿ ನನಗೂ ಭಾಗ ಇದೆ ಅಲ್ವಾ? ಇದೆ, ಭಾಗ ಇದೆ. ಹಾಗಾದರೆ ನನ್ನ ಭಾಗ ಎಷ್ಟು ಬರುತ್ತೆ ಅಂತ ಹೇಳು. ಒಂದು ವೇಳೆ ಸ್ವಾಮಿಗಳು ಕೊಡಬೇಕಾದ ದುಡ್ಡಿನಕ್ಕಿನ್ನ ಕಡಿಮೆ ಬಿದ್ದರೆ
ಸ್ವಾಮಿಗಳನ್ನು ಕೇಳಿ ಹಣವೋ ಅಥವಾ ಪದಾರ್ಥವನ್ನೋ ಕೊಡಿಸ್ತೇನೆ. ಇಲ್ಲ ನನ್ನ ಅಪ್ಪನ ಆಸ್ತಿಯಲ್ಲಿ ಮಠ ಕೊಡಬೇಕಾದ ದುಡ್ಡಷ್ಟು ನಿನಗೆ ಸೇರತ್ತೆ ಅನ್ನೋದಾದರೆ ಅಷ್ಟು ನಿನಗೆ ಬರ್ಕೊಡ್ತೀನಿ. ಅಪ್ಪನ ಆಸ್ತಿ ಬಹಳನೇ ಇದೆ, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ, ಸ್ವಾಮಿಗಳು ಕೊಡಬೇಕಾದ ಹಣವನ್ನೆಲ್ಲ ಕೊಟ್ಟರು ಇನ್ನೂ ಅಪ್ಪನ ಆಸ್ತಿಯಲ್ಲಿ ನಿನಗೊಂಚೂರು ಉಳಿಯತ್ತೆ, ಹಾಗಾದರೆ ನೀನೇ ಇಟ್ಕೋ, ನನಗೇನೂ ಬೇಡ ಅಂತ. ಅದೆಲ್ಲ ಬಾಯಲ್ಲಂದ್ರೆ ಆಗೋದಿಲ್ಲ. ನಾಳೆ ದಿವಸ ನಿನಗೆ ವಯಸ್ಸಾದ ಮೇಲೆ ಮಠದಿಂದ ಹೊರಗೆ ಹಾಕ್ತಾರೆ. ನನ್ನ ಮನೆಗೆ ಬಂದು ಬೀಳತ್ತೆ, ನಾ ಎಲ್ಲ ಅನ್ನ ಹಾಕಲಿ ಅಂದ. ಅಲ್ಲ, ನಾನು ತಮ್ಮ ಅಂತ ನಿನಗೆ ಅನ್ನ ಹಾಕ್ಲಿಕ್ಕಾಗಲ್ಲ, ನಿನ್ನ ದುಡ್ಡಿಲ್ಲ ಕಾಸಿಲ್ಲ, ನಾ ಎಲ್ಲ ಅನ್ನ ಹಾಕಲಿ ಅಂದ. ಅಂದರೆ ಈ ಬಾಂಧವ್ಯ ಇದ್ಯಾವುದು, ಇದಕ್ಕೇನು ಬೆಲೆ ಇಲ್ವಾ? ಕೇವಲ ಹಣನೇನ, ವ್ಯವಹಾರ ಅಂದ್ರೆ ವ್ಯವಹಾರ ಅಂದ. ತುಂಬ ನೋವಾಗಿ ಬಿಡ್ತು. ಛೇ, ಇಷ್ಟು ಹಣಕ್ಕಾಗಿ ಒದ್ದಾಟವ, ನಾಳೆ ನಿನಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಬೆಳಗ್ಗೆ ಎದ್ದು ಗುರುಗಳ ಮುಂದೆ 2 ಕಾಯನ್ನು ಇಟ್ಟು, ಸ್ವಾಮಿ ನನಗೆ ವೈರಾಗ್ಯ ಬಂದಿದೆ, ದಯಮಾಡಿ ಸನ್ಯಾಸ ಆಶ್ರಮವನ್ನು ಕೊಡಬೇಕು ಅಂದರೆ ಸತ್ಯಪರಾಯಣರು ಅನುಗ್ರಹ ಮಾಡಿ ಕೊಟ್ಟಂತಹ ಆಶ್ರಮವೇ ಸಂಕರ್ಷಣ ಒಡೆಯರು ಅಂತ ಆ ಪುಣ್ಯಾತ್ಮರು ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅಣ್ಣನ್ನ ಕರೆದರು. ನೀನೇನು ಕಾಳಜಿ ಮಾಡಬೇಡ, ನಿಮ್ಮೂರಿಗೆ ಬಂದರೂ ನಿಮ್ಮ ಮನೆಗೆ ಪಾದಪೂಜೆಗೆ ಬರೋದಿಲ್ಲ, ಹೋಗು, ನನಗೂ ನಿನಗೂ ಋಣಾನುಬಂಧವೇ ಮುಗಿದೋಯ್ತು ಅಂತ ಹಿರಿಯರು ಮಾಡಿದ ಆ ಅನ್ನದಾನ ಇಂಥ ಅದ್ಭುತವಾದ ವ್ಯಕ್ತಿತ್ವವನ್ನು ಜಗತ್ತಿನಲ್ಲಿ ನಿರ್ಮಾಣ ಮಾಡಿಕೊಡ್ತು. ಎಂಥ ಅದ್ಭುತವಾದ ಆ ದಾನ, ಅದರ ಹಿಂದಿರುವ ಭಾವನೆ. ದೇವರು ಪ್ರೀತನಾಗಲಿ ಅಂತ ಮಾಡಿದ್ದು. ಖ್ಯಾತಿ ಬರಲಿ, 4 ಜನ ಅನ್ನಲಿ, ಏನಿಲ್ಲ. ಎಲ್ಲರ ಒಳಗೆ ದೇವರಿದ್ದಾನೆ, ಆ ದೇವರು ಪ್ರೀತನಾದರೆ ಸಾಕು, ಕೊಡೋ ದೇವರು ಎಲ್ಲೋ ಕೊಡ್ತಾನೆ ಅಂತ.